ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಾಸದರೇ, ಇವತ್ತು ನಾನು ಮಾಡಿಕೊಡುವ ಈ ಕೃತಿ ಪರಿಚಯ ಶ್ರೀಮತಿ ಮಮತಾ KS ಅವರದ್ದು, ಚೈತ್ರ ಚಿತ್ತಾರ. ಈ ಚೈತ್ರ ಚಿತ್ತಾರ ಅನ್ನೋದೇ ನಿಮಗೆಲ್ಲ ಖುಷಿ ಅಂತಂದರೆ ಅದರ ಹಿಂದೆ ಇನ್ನೊಂದು ವೇದನೆ ಇದೆ. ಚೈತ್ರ ಚಿತ್ತಾರ ಹಿಂದೆ ಒಂದು ವೇದನೆ ಇದೆ. ಆ ವೇದನೆಯ ಮುಂದೆ ಈ ಚೈತ್ರ ಚಿತ್ತಾರ ಅವರ ಬಾಳಿಗೂ ಬೆಳಕಾಗಿ ಅಂತೇಳಿ ಅವ್ರನ್ನ ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಗಜಲ್ ಸಂಕಲನ ತಂದಿದ್ದಾರೆ. ಭಾಳ ಕಷ್ಟಯುಕ್ತವಾದ್ದು, ಕಷ್ಟಪಟ್ಟು ತುಂಬ ಕಷ್ಟ ಇದೆ ಗಜಲ್ ಬರೆಯುವುದು. ಕಾವ್ಯ ಅಲ್ಲ, ಕವನಗಳು ಇದಲ್ಲ. ಕನ್ನಡದಲ್ಲಿ ಇದನ್ನು ಬರಿಬೇಕಾದ್ರೆ ತುಂಬ ಕಷ್ಟ ಇದೆ. ಈ ಗಜಲ್ ಅನ್ನೋದು ಇದು ಪರ್ಷಿಯದಿಂದ ಬಂದಂಥದ್ದು. ಪರ್ಷಿಯದಿಂದ ಪಾರ್ಸಿ, ಅಲ್ಲಿಂದ ಅದು ಉರ್ದುವಿಗೆ ಬಂದು ಉರ್ದುವಿನಿಂದ ನಾವು ಕನ್ನಡದವರು ಅದನ್ನು ಆಮದು ಮಾಡಿಕೊಂಡದ್ದು. ಈ ಕಾವ್ಯ ಪ್ರಕಾರವನ್ನು ನಾವು ಆಮದು ಮಾಡಿಕೊಂಡದ್ದು. ಇದನ್ನು ಮೊದಲಿಗೆ ನಮ್ಮ ಕನ್ನಡಕ್ಕೆ ತಂದವರು ಕನ್ನಡದ ನಾಡೋಜ ಶಾಂತರ ಸಬತ ಕಲಬುರಗಿ ಕಡೆಯವರು ಇದನ್ನು ಕನ್ನಡಕ್ಕೆ ತಂದವರು. ಆ ನಂತರ ಮುಕ್ತಾಯಕ ಹಾಗೆ ಬೇರೆ ಬೇರೆ ಜನ ಇದನ್ನು ಬಳಕೆ ಮಾಡಿದರು. ಗಜಲನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಇದರಲ್ಲಿ ಕನ್ನಡದಲ್ಲಿ ಅತ್ಯಂತ ಶ್ರೇಷ್ಠ ಗಜಲ್ಕಾರರಂದರೆ ಮೊಹಮ್ಮದ್ ಬಡ್ಡೂರು. ನೀವು ಕೇಳಿರ್ಬೋದು, ಗೊತ್ತಿಲ್ಲ ನನಗೆ. ಇವರು ಕರಾವಳಿಯವರು. ಈಗ ಸಾಧಾರಣ ಗಜಲ್ನಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಗಜಲ್ಕಾರರವರು. ಅವರ ಕೈ ಕೆಳಗೆ ತರಬೇತಿ ಪಡೆದಿದ್ದು ನಾನು. ನನ್ನ ಕೈ ಕೆಳಗೆ ತರಬೇತಿ ಪಡೆದದ್ದು ಮೊಹಮ್ಮದ್ ಅವರು. ಹಾಗೂ ಬೇರೆ ಬೇರೆಯವರ ಮುಖಾಂತರ ಅವರು ಕಲಿತಿದ್ದಾರೆ. ನನಗೊಂದು ಹೆಮ್ಮೆ, ನಾನು ಹೇಳಿಕೊಟ್ಟವರೇ ನನಗೆ ಮುನ್ನುಡಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಜೊತೆಗೆ ಈ ಕೃತಿಯ ಪರಿಚಯ ಕೊಡಲಿಕ್ಕೂ ಅವಕಾಶ ಮಾಡಿಕೊಟ್ರು. ನಾನು ಕರಾವಳಿಯವನಾದ ಕಾರಣ ನನ್ನ ಕನ್ನಡ ಕರಾವಳಿಯ ಕನ್ನಡ ಅದೊಂದು ಬೇರೆ. ಕೆಲವೆಲ್ಲ ಸಹಿಸ್ಕೊಳ್ಬೇಕು. ಕೆಲವು ವಿಷಯಗಳು ಗೊತ್ತಾಗಲ್ಲ, ಮಾತಾಡುವಾಗ ಆ ಶಬ್ದಗಳ ಅರ್ಥ ಗೊತ್ತಾಗೋದಿಲ್ಲ, ನೀವು ಸಹಿಸ್ಕೊಳ್ಬೇಕಾಗ್ತದೆ ಅಂತೇಳಿ ಹೇಳ್ತಾ, ಇಲ್ಲಿ ಬೆನ್ನುಡಿಗಾರರಾದ ನನ್ನ ಆತ್ಮೀಯ ಮಿತ್ರರು, ಇವರು ಕೂಡ ಗಜಲ್ಕಾರರು, ನಾರಾಯಣ ಸ್ವಾಮಿ. ಇವರು ಬರೆದ ಒಂದು ಪದಗಳಿಂದ ನಾನು ಈ ಗಜಲ್ ಕೃತಿಯನ್ನು ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ವ್ಯಕ್ತಿ ತನ್ನ ಎದೆಯೊಳಗೆ ಉಕ್ಕುವ ಭಾವನೆಗಳನ್ನು ಹೊರಹಾಕಲು ಸಾಹಿತ್ಯದ ಮೊರೆ ಹೋಗುತ್ತಾನೆ. ತನ್ನ ಬರಹ ಪ್ರಬುದ್ಧತೆಯಿಂದ ಬರಹವಾಗಲು ಇತರರು ಬರೆದ ಸಾಹಿತ್ಯವನ್ನು ಪ್ರೀತಿಸುವ, ಓದುವ ಹವ್ಯಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ಉತ್ತಮ ರೀತಿಯಲ್ಲಿ ಬರವಣಿಗೆ ಹೊಂದಲು ಸಾಧ್ಯ. ಪ್ರತಿಯೊಬ್ಬ ಕವಿಯೂ ಕೂಡ ಇನ್ನೊಬ್ಬ ಕವಿಯನ್ನು ಪ್ರೀತಿಸಲಿಕ್ಕೆ, ಅವನ ಬರಹವನ್ನು ಓದಲಿಕ್ಕೆ ಅಭ್ಯಾಸ ಮಾಡಿದರೆ ಮಾತ್ರ ಅವನು ಒಳ್ಳೆಯ ಕವಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀಮತಿ ಮಮತಾ KS ರವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಸಕ್ಕರೆ ನಾಡು ಮಂಡ್ಯ ಅಂತ ಮೇಲೆ ಮಂಡ್ಯದ ಗಂಡು, ಅದು ಗುಂಡು ಅಂತ ಹೇಳ್ತಾರೆ. ಆ ಗುಂಡು ಕಲ್ಲಿನ ಹಾಗೆ ಅಂತೇಳಿ. ಹಾಗೆ ಅವರು ಯಾವುದಕ್ಕೂ ಹೆದರುವುದಿಲ್ಲ. ಮಂಡ್ಯದವರು ಯಾವುದಕ್ಕೂ ಹೆದರುವುದಿಲ್ಲ. ಪ್ರತಿಯೊಂದರಲ್ಲಿಯೂ ಕೆಳಗಿನಿಂದ ಮೇಲಿನವರಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಇಂಗ್ಲೀಷ್ನಲ್ಲಿ A to Z ಅಂತ. ಹಾಗೆ ಇವರು ಮಂಡ್ಯ ಜಿಲ್ಲೆಯ ಕೋಣನಹಳ್ಳಿ ನಿವಾಸಿ ನಾಟಿ ವೈದ್ಯೆ ಶಂಕರಲಿಂಗೇಗೌಡ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಮಗಳಾಗಿ ಇವರು ಜನಿಸುತ್ತಾರೆ. ಹಾಗೆ ಮೈಸೂರು ಜಿಲ್ಲೆಯ ಕುರುಗನೂರಿನ ಗ್ರಾಮದ ಸೊಸೆಯಾಗಿ ಇದ್ದಾರೆ. ಇವರು ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಂಡ್ಯದಲ್ಲಿ ಮಾಡಿ ಮುಂದಿನ ಎಲ್ಲ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಕಲಿತು ಆಯುರ್ವೇದ ಕ್ಲಿನಿಕ್ನಲ್ಲಿ ವ್ಯವಸ್ಥಾಪಕಿಯಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ನೋವಿಗಿಂತ ಕಹಿಯನ್ನು ಉಂಡವರು. ಇವರ ಜೀವನದ ಚರಿತ್ರೆಯನ್ನು ಕೇಳಿದಾಗ ಕಣ್ಣಲ್ಲಿ ನೀರು ಬಂದಿದ್ದು ಇದೆ ನನಗೆ. ಅವ್ರು ಹೇಳಿದ್ದಾರೆ, ಸರ್ ನನ್ನ ಅನುಭವಗಳೇ ನನ್ನ ಗಜಲ್ಗಳು ಅಂತೇಳಿ. ನಿಜವಾಗಿ ಹೌದು, ಇದರ ಒಳಗಡೆ ಇರುವಂಥ ಎಲ್ಲ ಗಜಲ್ಗಳು ಅವರ ಅನುಭವ. ಇದನ್ನು ನೀವು ಪಡೆದು ಓದಬೇಕು. ನೋಡಿ, ನಾನು ಒಬ್ಬ ಕವಿ ಬರಿತಾ ಇದ್ದೇನೆ ಅಂದರೆ ಅದು ನನ್ನ ಅನುಭವ ಅಂದರೆ ಅದು ನೋವೇ ಆಗಿರ್ತದೆ. ನನ್ನ ಅನುಭವ ಅದು ನೋವೇ ಆಗಿರ್ತದೆ. ನಲಿವು ಸ್ವಲ್ಪ ಇರೋದು. ನೋವಿನ ಅಂಶ ಯಾವಾಗ ಜಾಸ್ತಿ ಆಗ್ತದೆ ಅವ ಕವಿ ಆಗ್ತಾನೆ ಅಂತಲೇ ಲೆಕ್ಕ. ಅವ ಕವಿ ಆಗ್ತಾನೆ. ಅವನು ಬರೆದ ಆ ಬರಹವನ್ನು ಓದಿದಾಗ ನಾವು ಆ ರೀತಿ ಆಗಬಾರ್ದು ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ತದೆ. ಆವಾಗ ನೀವು ಬದಲಾವಣೆ ಆಗ್ತೀರ. ಇದೇ ಅಷ್ಟೇ. ಸಾಹಿತ್ಯ ಅಂದರೆ ಅದೇ ಬದಲಾವಣೆಗೆ ಪೀಠಿಕೆ ಅಥವಾ ಬದಲಾವಣೆಯ ಮೆಟ್ಟಿಲುಗಳು. ಕವಿ ಅನ್ನೋವನು ಅದಕ್ಕೆ ರಾಜ ಆಗಿರ್ತಾನೆ. ರಾಜ ಅಂದರೆ ಏನು? ಅವನು ಅನುಭವಿಸಿದ ನೋವುಗಳು ಅದರಲ್ಲಿರುವುದು. ನೀವು ಅದನ್ನು ಓದ್ತಾ ಹೋದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಅಥವಾ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ಬೋದು. ಆವಾಗ ಅದು ಏನಾಗ್ತದೆ? ಅದೇ ಕವಿಗೆ ನೀವು ಕೊಡುವ ಬಹುಮಾನ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬಹಳಷ್ಟು ಇವರು ಬರೀ ಒಂದು ಗಜಲ್ನ ಬಗ್ಗೆ ಅಲ್ಲ, ತುಂಬ ರಚನೆಯನ್ನು ಮಾಡಿದ್ದಾರೆ. ಇವರು ಮುಕ್ತಕ ಅನ್ನೋದೊಂದು ಪ್ರಭೇದ ಇದೆ. ಆದಿಪ್ರಾಸದಲ್ಲಿ ಬರೆಯುವಂಥದ್ದು ಅಷ್ಟು ಸುಲಭದ್ದಲ್ಲ. ಆ ಮುಕ್ತಕದಲ್ಲಿ ಇವರು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಹಾಗೆ ತುಂಬ ಸಾಹಿತ್ಯದಲ್ಲಿ ಹಾಯ್ಕು, ರೂಪಾಯಿ, ಚುಟುಕು, ಕತೆ, ಟಂಕ ಇನ್ನೂ ಮುಂತಾದ ಸಾಹಿತ್ಯದಲ್ಲಿ ಇವರು ಕೃಷಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರೋಟರಿ ಕ್ಲಬ್ನ ಮುಖಾಂತರ ಅನೇಕ ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದಾರೆ.